ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರಾಹುಲ್ ಗಾಂಧಿ ಬಾಲಿಶ ಹೇಳಿಕೆಗಳ ಸರದಾರನೇ ಅಥವಾ ಅರಾಜಕತೆಯ ಸೃಷ್ಟಿಕರ್ತನೆ ಎಂಬ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುವುದರೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ಮುಗಿತು. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ಅಧಿಕೃತ ನಾಯಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ಆಯಿತು. ಆಗ ರಾಷ್ಟ್ರಪತಿಗಳ ಒಂದು ಭಾಷಣಕ್ಕೆ ವಂದನಾ ಸಮರ್ಪಣೆ ಮಾಡುವಂತ ಒಂದು ಕೆಲಸ ನಡೀತಾ ಇತ್ತು ಸಂಸತ್ನಲ್ಲಿ. ಆವಾಗ ರಾಹುಲ್ ಗಾಂಧಿ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಆಗ ನೋಡಿ, ಕೌಲ್ ಬ್ರಾಹ್ಮಣ ಅಂತ ಹೇಳ್ಕೊಳ್ಳುವಂತ ರಾಹುಲ್ ಗಾಂಧಿಯ ನಿಜವಾದ ಮಾನಸಿಕತೆ ಇಡೀ ಭಾರತದ ಮುಂದೆ ಜಾಹೀರಾಗೋಯ್ತು. ಯಾಕೆ ಅಂತ ಹೇಳಿದ್ರೆ, ಇದೇ ರಾಹುಲ್ ಗಾಂಧಿ ಏನನ್ನೋ ಹೇಳುವ ಭರದಲ್ಲಿ ತಾನು ಏನನ್ನೋ ಹೇಳಿ ಒಂದು ಎಡವಟ್ಟನ್ನ ಮಾಡಿದ್ದಾರೆ ಅಂತ ನಾವೆಲ್ಲರೂ ತಿಳ್ಕೊಂಡಿದೀವಿ. ಆದ್ರೆ ಇದನ್ನ ನಾವು ಇಷ್ಟು ಹಗುರವಾಗಿ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಇವತ್ತು ರಾಹುಲ್ ಗಾಂಧಿಯ ಮನಸ್ಥಿತಿ ಇಲ್ಲ ಅಂತ ಹೇಳೋದನ್ನ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು. ಯಾಕೆ ಅಂದ್ರೆ, ರಾಹುಲ್ ಗಾಂಧಿ ಹೇಳಿದ್ದು ಎಲ್ಲಾ ಧರ್ಮಗಳಲ್ಲಿ ಅಭಯ ಹಸ್ತ ಇದೆ, ಆ ಅಭಯ ಮುದ್ರೆ ಇದೆ ಅಂತ ಹೇಳೋದನ್ನ ಮಾಡ್ಕೊಂಡು ಬಂದ್ರು. ಅಂದ್ರೆ ಉದಾಹರಣೆಗೆ ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಮತ್ತೆ ಮಹಾವೀರ, ಜೈನ, ಬುದ್ಧರು, ಮತ್ತೆ ಗುರುನಾನಕರು ಎಲ್ಲರನ್ನು ತೋರಿಸಿ ಈಶ್ವರನ ಒಂದು ಚಿತ್ರವನ್ನ ತೋರಿಸುವುದರ ಮುಖಾಂತರ, ಚಿತ್ರಪಟವನ್ನ ತೋರಿಸೋದ್ರ ಮುಖಾಂತರ ಸಂಸದೀಯ ನಡವಳಿಕೆಗಳನ್ನೆಲ್ಲವನ್ನು ಗಾಳಿಗೆ ತೂರಿ ಈಶ್ವರನು ಅಭಯ ಮುದ್ರೆಯನ್ನು ಹೊಂದಿದ್ದಾರೆ, ಶಸ್ತ್ರವನ್ನು ಕೆಳಗಿಟ್ಟಿದ್ದಾರೆ, ತ್ರಿಶೂಲವನ್ನು ಮಣ್ಣಲ್ಲಿ ಸಿಕ್ಕಿಸಿ ಅಭಯ ಮುದ್ರೆಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅಭಯ ಮುದ್ರೆಯೇ ಕಾಂಗ್ರೆಸ್ನ ಒಂದು ಚಿಹ್ನೆ ಅಂತ ಹೇಳುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಇನ್ನು ಮುಂದೆ ಸಾಗ್ತಾ ಹೋಗಿ ಈಗ ಪ್ರಸ್ತುತ ಯಾರು ಅಪ್ನೆ ಆಪ್ಕು ಹಿಂದೂ ಕೆಹತೆ ಹೇ, ಹರ್ ಕ್ಷಣ್ ಹಿಂಸಾ ಹಿಂಸಾ, ಅಸತ್ಯ ಅಸತ್ಯ, ನಫರತ್ ನಫರತ್ ಫೈಲಾತೆ ಹೇ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಯಾರು ತನ್ನನ್ನು ತಾನು ಹಿಂದೂ ಎಂದು ಹೇಳ್ಕೊಳ್ತಾರೋ ಅವರು ಯಾವಾಗಲೂ ದ್ವೇಷವನ್ನ ಮಾಡ್ತಾರೆ, ಮತ್ತೆ ಹಿಂಸೆಯನ್ನ ಮಾಡ್ತಾರೆ, ಅಸತ್ಯವನ್ನ ನುಡಿತಾರೆ ಅಂತ ಹೇಳೋದ್ರ ಮುಖಾಂತರ ಅಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ದು ಸುಸ್ಪಷ್ಟ. ಇದಕ್ಕೆ ರಾಹುಲ್ ಗಾಂಧಿಯ ಬಳಿ ಯಾವುದೇ ವಾದ ಉತ್ತರವಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಏನು ಅಷ್ಟು ದೊಡ್ಡ ಮಟ್ಟದ ಧರ್ಮಶಾಸ್ತ್ರದಲ್ಲಿ ಎಕ್ಸ್ಪರ್ಟ್ಗಳಲ್ಲದೆ ಇದ್ರೂ ಕೂಡ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವಂತ ಒಂದು ಸಣ್ಣ ಪುಟ್ಟ ಸಂಸ್ಕಾರಗಳ ಮುಖಾಂತರನೇ ಪ್ರತಿಯೊಬ್ಬ ಹಿಂದೂಗೂ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವ ಚ ಅಂತ ಹೇಳಿದ್ದಾರೆ. ಅಂದ್ರೆ ಅಹಿಂಸೆ ಅಂತ ಹೇಳೋದು ಪರಮ ಧರ್ಮವೇ ಸರಿ ಇದೆ. ಆದರೆ ಯಾವಾಗ ಧರ್ಮ ಮತ್ತೆ ರಾಷ್ಟ್ರ ಈ ಅಧರ್ಮ ತಾಂಡವಾಡುತ್ತೋ, ಧರ್ಮದ ವಿರುದ್ಧವಾದ, ರಾಷ್ಟ್ರ ವಿರೋಧವಾದಂತ ಚಟುವಟಿಕೆಗಳು ನಡೆಯುತ್ತೋ, ಆಗ ರಾಜನಾಗಿರ್ತಕ್ಕಂಥವನು ಅಥವಾ ಆಡಳಿತದಲ್ಲಿ ಇರ್ತಕ್ಕಂಥವ್ರು ದಂಡನೆಯನ್ನ ಮಾಡ್ಲೇಬೇಕು ಅನ್ನೋದು ಅದರ ಅರ್ಥ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಅರ್ಧ ಸತ್ಯಗಳನ್ನ ಮಾತ್ರ ಹೇಳೋದ್ರ ಮುಖಾಂತರ ಹಿಂದೂಗಳ ಒಂದು ತತ್ವದ ಸಿದ್ಧಾಂತಗಳೇನಿದೆ ಅದನ್ನ ಮರೆಮಾಚುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಧರ್ಮ ಹಿಂಸಾ ತಥೈವಚ ಅಂತ ಹೇಳಿದ್ರೆ, ಸಾಧು ಸಂತರು ಮಾತ್ರ ಹಿಂಸೆ ಮಾಡೋದಿಲ್ಲ, ಆದ್ರೆ ಕ್ಷತ್ರಿಯನಾದವನು ಯಾರಾದ್ರೂ ಅಧರ್ಮವನ್ನ ಮಾಡ್ರೆ, ತಪ್ಪನ್ನ ಮಾಡ್ರೆ ಅವನ್ ದಂಡನೆಯನ್ನ ಮಾಡ್ಲೇಬೇಕು. ಹಾಗೆ ನೋಡುವಾಗ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ 18 ದಿನಗಳ ಕಾಲ ನಡೆದಿದ್ದು ಯಾಕೆ ಅಂತ ರಾಹುಲ್ ಗಾಂಧಿಗೆ ನಾವು ಇವತ್ತು ಪ್ರಶ್ನೆಯನ್ನ ಮಾಡಬೇಕು. ಅಧರ್ಮ ಯಾವಾಗ ತಾಂಡವವಾಡ್ತೋ ಅವಾಗ ಕುರುಕ್ಷೇತ್ರ ಯುದ್ಧದ ಮುಖಾಂತರವಾಗಿ ಪಾಂಡವರು ಧರ್ಮವನ್ನ ಸಂಸ್ಥಾಪನೆ ಮಾಡಿದ್ರು. ಅದಕ್ಕೆ ಸಾಕ್ಷಿಭೂತನಾಗಿದ್ದು ಭಗವಾನ್ ಶ್ರೀಕೃಷ್ಣ. ಭಗವಾನ್ ಶ್ರೀಕೃಷ್ಣನಿಗೆ ಹಿಂಸೆ ಯಾವುದು ಅಹಿಂಸೆ ಯಾವುದು ಅನ್ನೋದು ಗೊತ್ತಿಲ್ಲದೆ ಇರುವಂತ ಮತಿಹೀನರಾಗಿ ಇವತ್ತು ಹಿಂದೂಗಳಿಲ್ಲ. ರಾಹುಲ್ ಗಾಂಧಿಯಿಂದ ಅಹಿಂಸೆಯ ಪಾಠವನ್ನ ನಾವು ಕಲಿಬೇಕಾಗಿಲ್ಲ. ಇವತ್ತು ಇದೇ ರಾಹುಲ್ ಗಾಂಧಿ ಅವರಿಗೆ ನಾನು ಈ ಆಟೋವಾಲಾ ಕಾರ್ಯಕ್ರಮದ ಮುಖಾಂತರ ಒಂದು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವೇನ್ ಹೇಳ್ತಾ ಇದ್ದೀರಾ, ಜೀಸಸ್ ಹೇಳ್ತಾರೆ ಒಂದ್ ಕೆನ್ನೆ ಕೊಡ್ರೆ ಇನ್ನೊಂದು ಕೆನ್ನೆಯನ್ನ ತೋರಿಸುವಂತ. ಪಾಕಿಸ್ತಾನ ಆ ಕಡೆಯಿಂದ ಒಂದು ಮಿಸೈಲ್ ಅನ್ನ ಹೊಡ್ರೆ ಈ ಕಡೆಯಿಂದ ನಾವು 2 ಮಿಸೈಲ್ ಹೊಡಿರಿ ಅಂತ ಹೇಳಿ ನಾವು ಮೆಸೇಜ್ ಅನ್ನ ಕೊಡ್ಬೇಕಾ ಪಾಕಿಸ್ತಾನಕ್ಕೆ ಅಂತ ಒಂದು ಪ್ರಶ್ನೆಯನ್ನ ನಾನು ರಾಹುಲ್ ಗಾಂಧಿ ಅವರ ಮುಂದೆ ಕೇಳ್ತೀನಿ. ಇಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಚುನಾವಣೆಗೂ ಪೂರ್ವದಲ್ಲಿ ಏನ್ ತಿರ್ಗಾಡಿದ್ರು, ನಾನು ಕೌಲ್ ಬ್ರಾಹ್ಮಣ ಅಂತ ಹೇಳ್ದಲ್ಲಪ್ಪ ನೀನು. ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಭಾರತ್ ಜೋಡ ಯಾತ್ರೆ ಇರ್ಬೋದು, ಚುನಾವಣಾ ಪ್ರಚಾರಗಳಲ್ಲಿರ್ಬೋದು, ದೊಡ್ಡ ದೊಡ್ಡ ತಿಲಕಗಳನ್ನ ಇಟ್ಕೊಂಡು ಎಲ್ಲ ಮಾಡಿದಲ್ಲ ನೀನು. ಈಶ್ವರ ತ್ರಿಶೂಲವನ್ನ ಇಟ್ಬಿಟ್ಟಿದ್ದಾರೆ ಇವತ್ತು ಅಂತ ಹೇಳ್ತಾ ಇದೀಯಲ್ಲಪ್ಪ ನೀನು.
ಸತ್ವ ರಜ ತಮ ಗುಣಗಳ ಮೂರು ಪ್ರತಿಬಿಂಬವಾಗಿ ನಾವು ತ್ರಿಶೂಲವನ್ನ ಆರಾಧನೆ ಮಾಡ್ತೀವಿ. ಅಂದ್ರೆ ಧರ್ಮ ಸಂಸ್ಥಾಪನೆಗೋಸ್ಕರ ದೇವಾನುದೇವತೆಗಳನ್ನ ನೀವು ಇವತ್ತು ಎಳ್ಕೊಂಡ್ ಬಂದಿದ್ದೀರಾ. ಸಂಸತ್ ಮಧ್ಯದಲ್ಲಿದ್ದ ಧರ್ಮ ಸಂಸ್ಥಾಪನೆಗೋಸ್ಕರ ಎಲ್ಲಾ ದೇವಾನುದೇವತೆಗಳ ಕೈಯಲ್ಲಿ ಕೂಡ ಶಸ್ತ್ರ ಇದೆ. ಅದು ಕಾಲ ಬಂದಾಗ ಆ ಶಸ್ತ್ರವನ್ನು ತೆಗೆದೇ ಶಾಂತಿಯನ್ನ ನೆಲೆಸುವಂತೆ ಮಾಡಬೇಕು. ಶಾಂತಿಯನ್ನ ನೆಲೆಸುವುದಕ್ಕೋಸ್ಕರ ಎಂತ ಕಠೋರವಾದಂತಹ ಕ್ರಮಗಳನ್ನ ದಂಡನ ವಿಧಾನಗಳನ್ನ ಅನುಸರಿಸಿದ್ರು ಕೂಡ ಅದು ಅಹಿಂಸೆಯಾಗುತ್ತೆ. ಅಹಿಂಸೆಯ ಅರ್ಥ ಏನ್ ಗೊತ್ತಾ ನಿಮ್ಗೆ ರಾಹುಲ್ ಗಾಂಧಿ ಅವರೇ? ಯಾರಾದ್ರೂ ಮಾಡ್ತಕ್ಕಂತ ಕುಕೃತ್ಯಗಳಿಂದ ಸಜ್ಜನರಿಗೆ ಏನಾದ್ರೂ ನೋವು ಉಂಟಾದ್ರೆ ಅದನ್ನ ಹಿಂಸೆ ಅಂತಾನೆ ಪರಿಗಣಿಸ್ಬೇಕು. ಎಲ್ಲಾದ್ರೂ ಕುಕೃತ್ಯಗಳು ನಡೀತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಕೂರ್ಬಾರ್ದು, ಅದರ ವಿರುದ್ಧ ಪ್ರತಿರೋಧವನ್ನ ವ್ಯಕ್ತಪಡಿಸ್ಬೇಕು ಅಂತ ಭಗವದ್ಗೀತೆ ನಮ್ಗೆ ಪಾಠವನ್ನ ಕೊಟ್ಟಿದೆ. ಯಾರೋ ಒಬ್ಬ ತಿಳಿಗೇಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ಲಿಕ್ಕೆ, ದೇಶದಲ್ಲಿ ಭಂಗವನ್ನು ಉಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅವನಿಗೆ ಆ ದೇಶದ ಕಾನೂನುಗಳ ಪ್ರಕಾರ ಯಾವ ದಂಡವನ್ನ ವಿಧಿಸ್ಬೇಕು ಅದನ್ನು ವಿಧಿಸ್ಲೇಬೇಕು. ಅದನ್ನ ನೀವು ಅಹಿಂಸೆ ಅಂತ ಹೇಳೋದಾದ್ರೆ ನಿಮ್ಮಂತ ಮೂರ್ಖರು ಈ ದೇಶದಲ್ಲಿ ಯಾರು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟವನ್ನ ಪಡ್ತೇನೆ. ನೀವು ಸಂಸತ್ತಿನಲ್ಲಿ ಇವತ್ತು ಎತ್ತಿರತಕ್ಕಂತ ವಿಚಾರಗಳು ಬಾಲಿಶವಾದ ಹೇಳಿಕೆ, ಬಾಲಕ ಬುದ್ಧಿ ಅಂತಾನೆ ಪರಿಗಣನೆಗೆ ತಗೊಂಡ್ರು ಕೂಡ ನಿಮ್ಮ ಮಾನಸಿಕತೆಯನ್ನು ನೋಡುವಾಗ ನೀವು ಯಾವುದೋ ಒಂದು ಬೃಹತ್ ಮಟ್ಟದ ಷಡ್ಯಂತ್ರವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಕ್ಕಂಥದ್ದು ಗಮನಕ್ಕೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಮಣಿಪುರದ ವಿಷಯವನ್ನ ಕೆದಕ್ತೀರಾ. ಕಾಶ್ಮೀರಿ ಜನರಿಂದ ಅವರ ಹಕ್ಕುಗಳನ್ನ ಕಸಿಯಲಾಗಿದೆ ಅಂತ ಹೇಳ್ತೀರಾ. ಮತ್ತೆ ಅಗ್ನಿಪಥ ಯೋಜನೆಯ ಬಗ್ಗೆ ತುಚ್ಛವಾಗಿ ಮಾತನಾಡ್ತೀರಾ. ಈ ಎಲ್ಲ ವಿಷಯಗಳನ್ನ ನಾವು ಒಂದೊಂದಾಗಿ ವಿಶ್ಲೇಷಣೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಸ್ನೇಹಿತರೆ, ಕಾಶ್ಮೀರ ಭಾರತ ಮಾತೆಯ ಸಿಂಧೂರ. ಅಂತ ಕಾಶ್ಮೀರದಲ್ಲಿ ಇವತ್ತು ಹಿಂದೂಗಳನ್ನ ಹಿಂಸಕ್ ಅಂತ ಹೇಳಿದ್ರಲ್ಲ ರಾಹುಲ್ ಗಾಂಧಿ ಅವರೇ, ಕಾಶ್ಮೀರಿ ಕಣಿವೆಯಲ್ಲಿ ಶತಮಾನಗಳ ಕಾಲ ಹಿಂಸೆಯನ್ನ ಮಾಡಿಕೊಂಡು ಬಂದಂತವ್ರು ಯಾರು ಅನ್ನೋದು ನಿಮಗೆ ಗೊತ್ತಿದೆ. ನಿಮ್ಮದೇ ಆಡಳಿತದ ಅವಧಿಯಲ್ಲಿ 1990ರ ದಶಕದಲ್ಲಿ 5,25,000 ಜನ ಕಾಶ್ಮೀರಿ ಪಂಡಿತರು ಕಾಶ್ಮೀರ ಬಿಟ್ಟು ತೊರೆದ್ರಲ್ಲ, ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಆಯ್ತಲ್ಲ. ಇದೆಲ್ಲ ಏನು ನಿಮ್ಗೆ ಕಾಣ್ತಾ ಇಲ್ವಾ ನಿಮ್ಮ ಕಣ್ಣಿಗೆ? ನೀವು ಯಾರನ್ನ ಹಿಂಸಕರು ಅಂತ ಹೇಳ್ತಾ ಇದ್ದೀರಾ? ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಶ್ಮೀರಿ ಪಂಡಿತರಿಗೆ ಇವತ್ತಿಗೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಅವರು ಇನ್ನೂ ಶಾಂತ ರೀತಿಯಲ್ಲೇನೆ ಪನೂನ್ ಕಾಶ್ಮೀರ್ ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸ್ವಾಮಿ, ಇದು ನಿಮ್ಮಂತಹ ಚಿನ್ನದ ಸ್ಪೂನ್ ಇಟ್ಕೊಂಡು ಬಾಯಲ್ಲಿ ಹುಟ್ಟಿದಂತ ನಿಮ್ಮಂತವ್ರಿಗೆ ಹೇಗೆ ಗೊತ್ತಾಗ್ಬೇಕು ಅಂತ ನಾನು ಈ ಮೂಲಕ ನಿಮ್ಮನ್ನ ಪ್ರಶ್ನೆಯನ್ನ ಮಾಡ್ತೀನಿ. ಇನ್ನು ಮಣಿಪುರದ ವಿಷಯಕ್ಕೆ ಬರೋಣ. ಮಣಿಪುರ ಭಾರತದ ಅವಿಭಾಜ್ಯ ಅಂಗ ಅಲ್ಲವೇ ಅನ್ನುವಂತ ಪ್ರಶ್ನೆಯನ್ನ ನೀವು ಇವತ್ತು ಪ್ರಧಾನಿಗಳ ಮುಂದೆ ಇಡ್ತಾ ಇದ್ದೀರಾ. ನಿಮ್ಮ ಈ ಪ್ರಶ್ನೆಯನ್ನ ಪ್ರಬುದ್ಧ ಭಾರತೀಯ ಯಾವ ರೀತಿ ತಗೋಬೇಕಂದ್ರೆ ಮಣಿಪುರ ಭಾರತದ ಅಂಗವೇ ಅಲ್ಲ ಅಂತ ಹೇಳಲಿಕ್ಕೆ ನೀವು ಹೊರಟಿದ್ದೀರಾ ಅನ್ನೋ ರೀತಿಯಲ್ಲಿ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಮಣಿಪುರ ಅನಾದಿ ಕಾಲದಿಂದಲೂ ಭಾರತದ ಅವಿಭಾಜ್ಯ ಅಂಗನೇ. ಸ್ವತಂತ್ರ ಪೂರ್ವದಲ್ಲಿ ಮ್ಯಾನ್ಮಾರ್ ಕೂಡ ಭಾರತದ ಅವಿಭಾಜ್ಯ ಅಂಗನೇ. ಮಣಿಪುರದಲ್ಲಿ ಡೈನೆಸ್ಟಿಗಳಿತ್ತು, ರಾಜ ಆಳ್ವಿಕೆಗಳು ಎಲ್ಲವೂ ಇತ್ತು. ಹಾಗಾಗಿ ಮೈತಿ ಅಂತ ಹೇಳ್ತಕ್ಕಂಥ ಜನಾಂಗ ಇವತ್ತು ಅಲ್ಲಿ 65% ಇದ್ದಾರೆ. ಅವರು ಶ್ರೀಕೃಷ್ಣನ ಆರಾಧಕರು, ಸನಾತನ ಧರ್ಮವನ್ನ ಫಾಲೋ ಮಾಡ್ತಕ್ಕಂಥವ್ರು. ಈ 65% ಜನರ ಕೈಯಲ್ಲಿ 10% ಭೂಮಿ ಮಾತ್ರ ಇದೆ, ಇಂಫಾಲದ ಸುತ್ತಮುತ್ತ ಇರತಕ್ಕಂಥ ಭೂಮಿ. ಇನ್ನು 90% ಜಾಗ ಏನಿದೆ ಗುಡ್ಡಗಾಡು ಪ್ರದೇಶ, ಇದು ಕೂಕಿ ನಾಗಗಳ ಕೈಯಲ್ಲಿದೆ. ಈ ಕೂಕಿ ನಾಗಗಳು ಗುಡ್ಡಗಾಡು ಪ್ರದೇಶದವರು ಮತ್ತೆ ವಲಸೆಯನ್ನ ಮಾಡ್ತಾ ಇರ್ತಾರೆ ಅವರು. ಅಂದ್ರೆ ಮ್ಯಾನ್ಮಾರ್ ಕಡೆಯಿಂದ ವಲಸೆ ಬಂದವರು ಅಂತ ಕೆಲವರು ಹೇಳ್ತಾರೆ. ಅಲ್ಲಿನ ಮೈತಿ ಜನಾಂಗಗಳನ್ನೆಲ್ಲ ಕನ್ವರ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇವರು ಒಂದು 35% ಜನ ಇದ್ದಾರೆ. ಎರಡೂ ಕಡೆಗಳಲ್ಲಿ ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅವರು ಈ ಕಡೆ ಕಣಿವೆ ಜಾಗಕ್ಕೆ ಬರೋದಕ್ಕಾಗ್ತಾ ಇಲ್ಲ, ಇವರು ಗುಡ್ಡಗಾಡಿನ ಕಡೆಗೆ ಹೋಗಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ 65% ಜನರಿಗೆ ಭೂಮಿ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ. ಹೀಗೆಲ್ಲ ಇರೋದ್ರಿಂದ ಅಲ್ಲಿ ಇವತ್ತು ಜನಾಂಗೀಯ ಸಂಘರ್ಷ ಏರ್ಪಟ್ಟಿದೆ. ಜನಾಂಗೀಯ ಸಂಘರ್ಷ ಅನ್ನೋದು ಕೇಳೋದಕ್ಕಿಂತ ಇದನ್ನ ಸನಾತನ ಧರ್ಮ ಮತ್ತೆ ಕ್ರೈಸ್ತರ ನಡುವಿನ ಒಂದು ತಿಕ್ಕಾಟ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು ಅನ್ನೋಂಥ ಪ್ರಶ್ನೆ ನಿಮ್ ಮುಂದೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾರತ ಅಂತ ಹೇಳ್ತಕ್ಕಂಥ ಈ ಕರ್ಮ ಭೂಮಿಯಲ್ಲಿ ಮಾತೆಯರನ್ನ ದೇವತೆ ಅಂತ ನಾವು ಪೂಜೆ ಮಾಡ್ತೀವಿ. ಈ ಕಡೆಯ ಒಬ್ಬ ಭಾರತೀಯ ಎಲ್ಲಿವರೆಗೂ ಒಂದು ಸ್ತ್ರೀಗೆ ಎಲ್ರು ಸತ್ತೋದ್ರು ಅಂತಾನೆ ಇಟ್ಕೊಳ್ಳಿ ನೀವು, ಕಡೆಯ ಒಬ್ಬ ಭಾರತೀಯ ಪುರುಷ ಮಾತೆಯನ್ನು ಗೌರವದಿಂದ ಕಂಡ್ರೆ ಕೂಡ ಅವತ್ತಿಗೂ ಭಾರತೀಯ ಸಂಸ್ಕೃತಿ ಜೀವಂತ ಅಂತಾನೆ ನಂಬಿರ್ತಕ್ಕಂಥ ಸಹಸ್ರಾರು ಜನ ಈ ದೇಶದಲ್ಲಿ ಇದೀವಿ. ಯಾವುದೋ ಒಂದು ಮಹಿಳೆಯ ಒಂದು ಅಹಿತಕರವಾದಂತಹ ಅವರು ವಿವಸ್ತ್ರರಾಗಿ ಬಂದು ಸೇನೆಯನ್ನ ತಡೆ ಹಾಕ್ಲಿಕ್ಕೆ ಹೋಗದಾಗ ಆ ವಿಷಯವನ್ನ ಇಟ್ಕೊಂಡು ನೀವು ಅಧಿವೇಶನಗಳನ್ನ ನಡೆದೇ ಇದ್ದಂತೆ ಮಾಡಿದ್ರಿ.
ಹಾಗಾಗಿ ಇವತ್ತು ಪ್ರಧಾನ ಮಂತ್ರಿಗಳು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಮಣಿಪುರದಲ್ಲಿ ಶಾಂತಿಯನ್ನ ನೆಲೆಸುವಂತೆ ನಾವು ಮಾಡ್ತೀವಿ. 11,000 ಜನರ ಮೇಲೆ FIR ಆಗಿದೆ. 500ಕ್ಕೂ ಹೆಚ್ಚಿನ ಜನರ ಬಂಧನ ಆಗಿದೆ ಅಂತೆಲ್ಲ ಹೇಳಿದ್ದಾರೆ. ಈ ತಿಕ್ಕಾಟ ಇಂದು ನೆನೆಯದಲ್ಲ. ಬ್ರಿಟಿಷರು ಮಾಡಿದಂತಹ ಟ್ರೈಬಲ್ ಆಕ್ಟ್ ಗಳ ಪ್ರಕಾರ ಮಣಿಪುರ ಅಧಿಕಾರದಲ್ಲಿತ್ತು. ಈಗ ಬರ್ತಾ ಬರ್ತಾ ಅಲ್ಲಿ ಕೂಡ ಶಾಂತಿ ನೆಲೆಸಲಿಕ್ಕೆ ತಯಾರಾಗಿದೆ. ಈ ಮಣಿಪುರದ ವಿಷಯದ ಕುರಿತಾಗೆ ನಾವು ಒಂದು ಸುದೀರ್ಘವಾದಂತಹ ಸಂಚಿಕೆಯನ್ನು ಮಾಡ್ಲಿಕ್ಕಿದ್ದೇವೆ. ರಾಹುಲ್ ಗಾಂಧಿ ಅವರಿಗೆ ತನ್ಮುಖೇನ ತಕ್ಕ ಉತ್ತರವನ್ನು ಕೊಡ್ಲಿಕ್ಕಿದ್ದೇವೆ. ಈ ಸಂಚಿಕೆ ಸುದೀರ್ಘವಾಗಬಾರ್ದು ಅಂತ ನಾವು ಅದನ್ನ ಇಲ್ಲಿಗೆ ಇದು ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರಧಾನ ಮಂತ್ರಿಗಳ ಸ್ಪಷ್ಟತೆ ಏನಿದೆ ಅದನ್ನ ಅವ್ರು ಮಾಡಿಕೊಂಡು ಹೋಗ್ತಾರೆ, ಶಾಂತಿ ನೆಲೆಸುವಂತೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವ್ರಿಗೆ ಇದರಲ್ಲಿ ಯಾವುದೇ ವಿಧವಾದಂತಹ ಡೌಟ್ ಬೇಡ, ಅನುಮಾನ ಬೇಡ. ಯಾಕೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿಗಳು ಎಲ್ಲಾ ಜಾಗಕ್ಕೂ ಹೋಗ್ಬೇಕು ಅಂತ ಯಾವುದೇ ಸಂವಿಧಾನದಲ್ಲಿ ಬರ್ದಿಲ್ಲ. ಅವರ ಆಡಳಿತ ಅಲ್ಲಿಗೆ ತಲುಪಬೇಕು ಅಂತ ಅಷ್ಟೇ ಬರ್ದಿರ್ತಕ್ಕಂಥದ್ದು. ಶಾಂತಿ ನೆಲೆಸಿದಾಗ ಹೋಗುವಂತಹ ಒಂದು ಸನ್ನಿವೇಶ ಅಲ್ಲಿ ಸುವ್ಯವಸ್ಥಿತವಾಗಿ ಇದ್ದಾಗ ಅವ್ರು ಹೋಗ್ತಾರೆ. ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಯಾಕೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಒಬ್ಬರೇ ಇಡೀ ದೇಶವನ್ನ ಮುನ್ನಡೆಸೋಲ್ಲ. ಅಲ್ಲಿರುವಂತ MP ಗಳು, MLAಗಳು, ಸ್ಥಳೀಯ ಆಡಳಿತ, ರಕ್ಷಣಾ ವ್ಯವಸ್ಥೆ ಎಲ್ಲವೂ ಇದೆ. ಹೋಮ್ ಮಿನಿಸ್ಟ್ರಿ ಇದೆ, ಅವ್ರು ಮಾಡ್ಕೊಳ್ತಾರ ಅವ್ರ ಕೆಲ್ಸನ. ಆದ್ರೆ ಸ್ತ್ರೀಯರಿಗೆ ಗೌರವವನ್ನ ಕೊಡಬೇಕು. ಆದ್ರೆ ಇಲ್ಲಿ ಮಣಿಪುರದಲ್ಲಿ ಡ್ರಗ್ ಮಾಫಿಯಾ, ಅಂತಾರಾಷ್ಟ್ರೀಯ ಪ್ರತ್ಯೇಕತಾವಾದಿಗಳ ಪ್ರಚೋದನೆಯ ಮುಖಾಂತರ ಇವತ್ತು ಮಣಿಪುರದಲ್ಲಿ ಬೆಂಕಿ ಅಂಟಿರ್ತಕ್ಕಂಥದ್ದು ಅನ್ನೋದು ಸುಸ್ಪಷ್ಟ. ಅದನ್ನ ನೀವು ಅಧಿವೇಶನಗಳಿಗೆ ತಂದು ಅರಾಜಕತೆಯನ್ನ ಸಂಸತ್ತಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ? ನೀವು ಎರಡೆರಡು ಕ್ಷೇತ್ರದಲ್ಲಿ ಸಂಸದರಾಗಿ ಗೆದ್ದಿರತಕ್ಕಂಥವ್ರು, ಸಂಸದೀಯ ನಡವಳಿಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಈ ನಡವಳಿಕೆಗೆ ನಾಚಿಕೆ ಆಗ್ಬೇಕು ನಿಮ್ಗೆ. ಅದನ್ನ ಬಿಡಿ. ನಂತರ ಇವ್ರು ಏನ್ ಹೇಳಿದ್ರು, ಅಗ್ನಿಪಥ ಯೋಜನೆಯ ಕುರಿತು ಕಾಂಗ್ರೆಸ್ಗೆ ಯಾಕೆ ಈ ರೀತಿಯಾದಂತ ಇಚ್ಚಿಂಗ್ ಅಂತ ನಾನು ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. 140 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂತ ಭಾರತದ ದೇಶದಲ್ಲಿ ಇವತ್ತು ಸೇನೆಯನ್ನ ಆಧುನೀಕರಣ ಮಾಡಿದ್ರೆ ರಾಹುಲ್ ಗಾಂಧಿ ಅವರಿಗೆ ಉರಿಯಾಗುತ್ತೆ. ಯಾಕೆ ಉರಿಯುತ್ತೆ ಸ್ವಾಮಿ? ಇಸ್ರೇಲ್ ಅಂತ ಹೇಳುವಂತ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬ ನಾಗರಿಕನು ಇವತ್ತು ಯುದ್ಧ ತಂತ್ರಗಾರಿಕೆಯನ್ನ ಕಲ್ತಿರ್ತಾನೆ. ಅಗ್ನಿಪಥ ಯೋಜನೆಯನ್ನ ಏನು ಏಕಾಏಕಿಯಾಗಿ ನೀವೇನ್ ಹೇಳಿದ್ರಿ, ಪ್ರಧಾನ ಮಂತ್ರಿಗಳ ತಲೆಯಲ್ಲಿ ಮೊಳದಂತ ವಿಚಾರ ಇದು, ಅದಕ್ಕೆ ಜಾರಿಗೆ ತಗೊಂಬಂದ್ರು ಅಂತ ಹೇಳ್ಬಿಟ್ರಿ. ಹಾಗೆಲ್ಲ ಮಾಡ್ಲಿಕ್ಕೆ ಬರಲ್ಲ. ನೀವು ಇವತ್ತೇನು ಸಂಸತ್ತು ಅಂತ ಮಾತಾಡ್ತಾ ಇದ್ದೀರಾ, ಅದರಲ್ಲಿ ಎಲ್ಲಾ ಒಂದು ನಿಯಮಾವಳಿಗಳನ್ನ ಅನುಸರಣೆ ಮಾಡಿದ ಮೇಲೆ, ಅನುಮೋದನೆ ಪಡ್ಕೊಂಡಾದ್ಮೇಲೆನೆ ಯಾವುದೇ ಒಂದು ಕಾರ್ಯವನ್ನ ಮಾಡಕ್ಕಾಗೋದು. ಏಕಾಏಕಿಯಾಗಿ ಮಾಡಕ್ಕೆ ಇಲ್ಲಿ ಯಾವ್ದು ಡಿಕ್ಟೇಟರ್ಶಿಪ್ ಇಲ್ಲ. ಹಾಗಾಗಿ ಅಗ್ನಿಪಥ ಯೋಜನೆಯನ್ನ ಡಿಫೆನ್ಸ್ ಅಲ್ಲಿ ಯಾರು ಉನ್ನತ ಮಟ್ಟದಲ್ಲಿದ್ದಾರೋ ಅವ್ರನ್ನೆಲ್ಲರನ್ನು ಎನ್ಕ್ವೈರಿ ಮಾಡಿದ್ದಾರೆ. ಅಗ್ನಿಪಥ ಯೋಜನೆಯಲ್ಲಿ ಯುವಕರು, ಚಿಕ್ಕ ವಯೋಮಾನದ ಯುವಕರು ಹೋಗಿ ಆರ್ಮಿಯಲ್ಲಿ 5 ವರ್ಷ 6 ವರ್ಷ ಸೇವೆಯನ್ನ ಸಲ್ಲಿಸಿ ಬಂದ್ರೆ ಅವನಿಗೆ ಕೊಟ್ಟಿರ್ತಕ್ಕಂಥ ಟ್ರೈನಿಂಗ್ ಅವನಿಗೆ ಅಚ್ಚಳಿಯದೆ ಅವನಲ್ಲಿ ಉಳಿಯತ್ತೆ. ದೇಶದಲ್ಲಿ ಅರಾಜಕತೆ ಅಥವಾ ಯಾವ್ದಾದ್ರು ಪ್ರಕೃತಿ ವಿಕೋಪಗಳು, ದಂಗೆಗಳು ಇಂಥದ್ದು ಆದಂತ ಸಂದರ್ಭದಲ್ಲಿ ಅವನು ದೇಶದ ಸಂರಕ್ಷಣೆಗೆ ಮುಂದಾಗ್ತಾನೆ ಸ್ವಾಮಿ. ಅದನ್ನ ಕಟ್ಕೊಂಡು ನಿಮ್ಗೆ ಯಾಕೆ ಕಷ್ಟ ಆಗ್ತಾ ಇದೆ? ಅಂದ್ರೆ ನಿಮ್ಮ ಉದ್ದೇಶ ಏನು? ದೇಶದಲ್ಲಿ ಅರಾಜಕತೆ ತಾಂಡವಾಡ್ಬೇಕು ಅನ್ನೋದು ಇದು ಸ್ಪಷ್ಟವಾಗಿ ತೋರಿಸುತ್ತೆ. ರೆಫೇಲ್ ಅಂದ್ರೆ ಇವತ್ತು ರೆಫೇಲ್ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಸೇರ್ಪಡೆ ಆಗೋಗಿದೆ. ನೀವು ಯಾವ್ದನ್ನು ಪ್ರೂವ್ ಮಾಡಕ್ ಆಗ್ಲಿಲ್ಲ. ಇನ್ನೊಂದು ವಿಚಾರವನ್ನ ನೀವು ಹೇಳ್ಕೊಂಬಂದ್ರಿ, ಭಾಜಪ ಸರ್ಕಾರ ನನ್ನನ್ನ ರಾಜಕೀಯವಾಗಿ ಮುಗಿಸಿ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನನಗೆ ರಾಜಕೀಯವಾಗಿ ಮತ್ತೆ ಕಾರ್ಯಾಂಗದಲ್ಲಿ ತುಂಬಾ ಹಿಂಸೆಯನ್ನ ಕೊಟ್ಟು EDಯನ್ನ ಹೇಳ್ಕೊಂಡ್ಬಂದ್ರು, ಮತ್ತೆ CBI ಅನ್ನ ಹೇಳ್ಕೊಂಡ್ಬಂದ್ರು. ನನ್ನನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಸಂಚಲನ ಮಾಡಿದ್ರು ಅಂತ ಹೇಳಿದ್ರಿ. ಹಾಗಾದ್ರೆ ನೀವು ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನುಡಿತಾ ಇದ್ದೀರಾ ಅನ್ನೋದು ಇದರಿಂದ ಸ್ಪಷ್ಟತೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಅಡಿಯಲ್ಲಿ ನೀವು ಇವತ್ತು ಬೇಲ್ನ ಮೇಲೆ ಆಚೆ ಇರ್ತಕ್ಕಂಥದ್ದು ಅಂತ ಪ್ರಧಾನ ಮಂತ್ರಿಗಳು ನಿಮ್ಗೆ ಹೇಳಿದ್ದಾರೆ. ನೀವು ಸಾಧ್ಯ ಆದ್ರೆ ಇದಕ್ಕೆ ಕಾನೂನಾತ್ಮಕವಾಗಿ ಉತ್ತರವನ್ನ ಕೊಡಿ. ನೀವು ಬೇಲ್ ಮೇಲೆ ಹೊರಗಡೆ ಇದ್ದೀರೋ ಅಥವಾ ಹೊರಗಡೆ ಇಲ್ಲವೋ ಅನ್ನೋದನ್ನ ಸ್ಪಷ್ಟತೆಯನ್ನ ದೇಶದ ಜನರಿಗೆ ಕೊಡಿ. ನೀವು ನಿಜವಾದ ಒಂದು ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ನೀವಿದ್ರೆ ಅದನ್ನ ಮಾಡೋದನ್ನ ಬಿಟ್ಬಿಟ್ಟು ನಿಮ್ಗೆ ಬೇಲಿನ ಮೇಲೆ ಹೊರಗಡೆ ಇರತಕ್ಕಂತ ನೀವು ಈ ದೇಶದ ಒಂದು ಸಂವಿಧಾನ ವ್ಯವಸ್ಥೆಗಳ ಮೇಲೆ, ದೇಶದ ಸ್ವಾಯತ್ತ ಸಂಸ್ಥೆಗಳ ವಿರುದ್ಧ ಈ ರೀತಿ ಬೆಟ್ಟು ತೋರಿಸಿ ಮಾತಾಡ್ತಕ್ಕಂಥದ್ದನ್ನ ಬಿಡಬೇಕು. ಯಾಕೆ ಅಂದ್ರೆ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿದ್ದು ನಿಮ್ಮದೇ ಪಕ್ಷ ಅನ್ನೋದು ನಿಮ್ಗೆ ನೆನಪಿರ್ಲಿ. 60 ವರ್ಷಗಳಿಗೂ ಹೆಚ್ಚಿನ ಕಾಲ ಭಾರತವನ್ನು ಆಳಿದಂತ ಕಾಂಗ್ರೆಸ್ ಪಕ್ಷ ಸ್ವಾಯತ್ತ ಸಂಸ್ಥೆಗಳನ್ನ ಇದೇ ರೀತಿ ದುರ್ಬಳಕೆ ಮಾಡಿತ್ತೆ ಅನ್ನೋ ಸ್ಪಷ್ಟತೆಯನ್ನ ನೀವು ಕೊಡ್ಬೇಕಾಗತ್ತೆ. ಅದು ಬಿಡಿ. ಇವತ್ತು ಮಹಿಳೆಯರ ಒಂದು ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರುವಂತ ನೀವು ಸಂದೇಶ್ ಖಾಲಿಯ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಮಹಿಳೆಯರನ್ನ
ವಿವಸ್ತ್ರಗೊಳಿಸಿ ಥಳಿಸಲಾಗ್ತಾ ಇದೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಸಾವಿರಾರು ಜನ ಹಿಂದೂಗಳು ಅಲ್ಲಿನ MLA ಎಲೆಕ್ಷನ್ ನಡೆದಾಗ, ವಿಧಾನಸಭೆ ಎಲೆಕ್ಷನ್ ಮತ್ತೆ ಲೋಕಸಭೆ ಎಲೆಕ್ಷನ್ ನಡೆದಾಗ ಗುಳೆ ಹೋಗಿದ್ದಾರೆ ಪಕ್ಕದ ರಾಜ್ಯಗಳಿಗೆ. ಅಲ್ಲಿನ ಹಿಂದೂಗಳು ಹಿಂಸೆಯನ್ನ ತಡಿಲಿಕ್ಕಾಗದೆ. ಇದ್ರ ಬಗ್ಗೆ ಯಾಕೆ ನಿಮ್ದು ಒಂದು ಚಕಾರ ಅಥವಾ ನಕಾರ ಎತ್ತೋದಿಲ್ಲ? ನೀವು ಹಿಂದೂಗಳನ್ನ ನೀವು ಹಿಂಸಕರು ಅಂತ ಹೇಳ್ತಿರಲ್ಲ, ಹಿಂಸೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಅನ್ನೋದು ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು. ಸುಮ್ನೆ ನೀವು ಇವತ್ತು ಮಾತಾಡೋದಲ್ಲ. ಹಾಗಾಗಿ ಪ್ರಧಾನ ಮಂತ್ರಿಗಳು ಇದಕ್ಕೆಲ್ಲ ಸ್ಪಷ್ಟವಾದಂತ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಲದೆ ಇದಕ್ಕೆ ನಿಮ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಂಸತ್ತು ನಡೀತಕ್ಕಂಥದ್ದು ನಮ್ಮಂತಹ ಶ್ರೀಸಾಮಾನ್ಯ ಕಟ್ಟತಕ್ಕಂತ ಪ್ರತ್ಯಕ್ಷ ತೆರಿಗೆ ಅಥವಾ ಪರೋಕ್ಷ ತೆರಿಗೆಯ ಒಂದು ಹಣದಲ್ಲಿ ಅನ್ನೋದು ನೀವನ್ನ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ ಆಡಳಿತ ಪಕ್ಷದವ್ರು ಮಾತಾಡ್ತಕ್ಕಂಥ ಪ್ರತಿಯೊಂದು ಮಾತಿಗೂ ವಿರೋಧವನ್ನ ವ್ಯಕ್ತಪಡಿಸ್ತಕ್ಕಂಥದ್ದಲ್ಲ. ಅವರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಏನಾದ್ರೂ ಲೋಪಗಳು ಕಂಡು ಬಂದಾಗ ಕಿವಿಯನ್ನ ಚಿವಿಟಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟು, ಇದು ಈ ರೀತಿಯಾಗಲ್ಲ, ಈ ರೀತಿಯಾಗಿ ಮಾಡಿ, ಇಂಥ ಯೋಜನೆಯನ್ನ ಮಾಡಿ ತಪ್ಪಿಲ್ಲ, ಆದ್ರೆ ಈ ಯೋಜನೆಯಲ್ಲಿ ಇಂಥ ಮಾರ್ಪಾಟುಗಳನ್ನ ಮಾಡಿ ಅಂತ ವಿನಮ್ರವಾಗಿ ಹೇಳಿ ಘನತೆಯನ್ನ ಎತ್ತಿಡಬೇಕು ಸಂಸತ್ತು. ಅದು ವಿರೋಧ ಪಕ್ಷಕನ ನಾಯಕನ ಒಂದು ನಡವಳಿಯ ಹೊರತು ಈ ರೀತಿಯಾಗಿ ಕಾಡಿನಲ್ಲಿ ಹೊಟ್ಟೆ ಹಸಿವಿಗಾಗಿ ಹೂಟಿಕ್ಕುವ ನರಿಯ ರೀತಿ ಅಂತ ಕಿರುಚ್ತಿರಲ್ಲ, ನಿಮ್ಮನ್ನ ನಾವು ಸಂಸದರು ವಿರೋಧ ಪಕ್ಷದ ನಾಯಕರು ಅಂತ ಹೇಗೆ ಒಪ್ಪಿಕೊಳ್ಳೋದು? ಸಾಲದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಸಂಸದರಿಗೂ ಸಂಸತ್ನ ಬಾವಿಯಲ್ಲಿ ಇಳಿರಿ ಅಂತ ಪ್ರಚೋದನೆ ಮಾಡ್ತಿರಲ್ಲ, ನಿಮ್ಗೆ ಏನಂತ ಹೇಳ್ಬೇಕು? ಸ್ಪೀಕರ್ ಆದವರು ಯಾವುದೇ ಪಕ್ಷದವ್ರು ಇರ್ಲಿ, ಅವರು ಅಲ್ಲಿನ ಮುಖ್ಯಸ್ಥರಾಗಿರ್ತಾರೆ. ಅವರು ನಿಮ್ಗೆ ಎಷ್ಟೇ ಬಾರಿ ನಮ್ರತೆಯಿಂದ ವಿನಂತಿ ಮಾಡಿದ್ರು ನೀವು ರಿಸೀವ್ ಮಾಡ್ಕೊಳ್ದೇ ಇರೋಂಥ ಪರಿಸ್ಥಿತಿಯಲ್ಲಿ ಇದೀರಲ್ಲ, ನಿಮ್ಮನ್ನ ನೀವು ಹೇಗೆ ಸಂಸದರು ಅಂತ ಹೇಳ್ಕೊಳ್ತೀರಾ? ಈ ದೇಶ ನಿಮ್ಗೆ ಏನ್ ಕೊಟ್ಟಿಲ್ರಿ? ಎಲ್ಲವನ್ನು ಕೊಟ್ಟಿದೆ. ಸ್ವತಂತ್ರವಾಗಿ ಜೀವಿಸುವ ಹಕ್ಕನ್ನು ಕೊಟ್ಟಿದೆ, ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನೀವಿವತ್ತು ನಾನು ಅಪಬೃದ್ಧನ ಅಂತ ಹೇಳುವಂತ ಒಂದು ವಾತಾವರಣವನ್ನ ಏನ್ ನಿರ್ಮಾಣ ಮಾಡಿ ಇಟ್ಕೊಂಡಿದ್ದೀರಾ, ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ನೀವು ಮಾಡೋದು, ಒಬ್ಬ ಹುಡುಗ ದನ ಕಾಯ್ತಾ ಇರ್ತಾನೆ. ದನ ಕಾಯೋ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಊರಲ್ಲಿರೋರೆಲ್ಲ ನನ್ ಕಡೆಗೆ ನೋಡ್ತಾ ಇರ್ಬೇಕು, ನನ್ ಕಡೆ ಆಕರ್ಷಣೆ ಆಗ್ಬೇಕು, ನೋಡು ನಾನು ಇವ್ರನ್ನೆಲ್ಲ ಹೇಗೆ ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ದನ ಕಾಯೋದಕ್ಕೆ ಗೋಮಾಳಕ್ಕೆ ಹೋದಂತ ಹುಡುಗ ತೋಳ ಬಂತು ತೋಳ ಅಂತ ಜೋರಾಗಿ ಕಿರ್ಸ್ತಾನೆ. ಅದನ್ನ ನೋಡ್ಬಿಟ್ಟು ಜನರೆಲ್ಲ ಏನ್ ಮಾಡ್ತಾರೆ, ಪಾಪ ಹುಡುಗನ್ನ ರಕ್ಷಣೆ ಮಾಡೋಣ ಅಂತ ಹೋಗಿ ನೋಡ್ತಾರೆ. ಅಲ್ಲಿ ಯಾವ ತೋಳನು ಇರೋದಿಲ್ಲ. ಆ ರೀತಿಯಾಗಿ ಅವನು ಅದನ್ನೇ ಪುನರಾವರ್ತನೆ ಮಾಡ್ತಾನೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವನು ನೆಕ್ಸ್ಟ್ಗೆ ಒಂದಿನ ನಿಜವಾಗ್ಲೂ ತೋಳ ಬಂದ್ರೆ ಯಾರು ಅವನ ಸಹಾಯಕ್ಕೆ ಹೋಗೋದಿಲ್ಲ. ಅದರಿಂದ ಏನಾಗುತ್ತೆ, ಅವನ ಅಂತ್ಯ ಆಗುತ್ತೆ. ಆ ರೀತಿಯಾದಂತ ವಾತಾವರಣ ನೀವು ಇವತ್ತು ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಅಂದ್ರೆ ಏನು, ನೀವ್ ಹೇಳೋದೆಲ್ಲ ಸುಳ್ಳು ಅಂತ ನೀವು ಒಂದು ವಾತಾವರಣನ ಬಿಂಬಿಸ್ಕೊಂಡಿದ್ದೀರಾ. ಜನರು ಯಾರು ಇದನ್ನು ಗಂಭೀರವಾಗಿ ಪರಿಗಣನೆಗೆ ತಗೋಬಾರದು ಅನ್ನೋದು ನಿಮ್ಮ ಮಾನಸಿಕತೆ. ಆದ್ರೆ ಅದ್ರ ಹಿಂದೆ ಇರ್ತಕ್ಕಂತಹ ಷಡ್ಯಂತ್ರಗಳೇನಿದೆಯಲ್ಲ ನಿಮ್ಮದು, ಹಿಂದೂಗಳನ್ನ ತಿವಿದು ಮಾತಾಡೋದು, ದೇಶದ ಒಂದು ಘನತೆಗೆ ಕುಂದು ಬರುವಂತ ಹೇಳಿಕೆಗಳನ್ನು ಕೊಡೋದು, ಇದನ್ನ ಯಾವೊಬ್ಬ ದೇಶ ಪ್ರೇಮಿಯು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವೊಬ್ಬ ಹಿಂದೂನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಕಾನೂನಿನ ವ್ಯವಸ್ಥೆಗೆ ನಾವೆಲ್ಲರೂ ಗೌರವವನ್ನ ಕೊಟ್ಟು ನೀವು ಹೇಳ್ತಕ್ಕಂಥ ಇಂಥ ಬಾಲಿಶವಾದ ಹೇಳಿಕೆಗಳನ್ನ ನಾವು ಸಹಿಸ್ಕೊಳ್ತಾ ಇದ್ದೀವಿ. ಕಾನೂನು ಸಂಸದ್ದು ಏನಿದೆ ಇವತ್ತು ಇದ್ರ ಕುರಿತಾದಂತ ಗಂಭೀರವಾದಂತಹ ಚಿಂತನೆಯನ್ನ ಮಾಡಬೇಕು. ಇನ್ನು ನೀವು ಭಾರತ ಜೋಡೋ ಯಾತ್ರೆಯಲ್ಲಿ ನೀವು ಯಾರ್ಯಾರನ್ನ ಸಂಪರ್ಕದಲ್ಲಿದ್ರಿ, ಒಬ್ರು ಎಂತೆಂಥವರ ವಿಚಾರಧಾರೆಗಳನ್ನ ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದೀರಾ, ಯಾರ್ಯಾರು ಮತಾಂತರಕ್ಕೆ ಸಹಕಾರ ಮಾಡಿದ್ದಾರೆ, ಯಾರ್ಯಾರು ನಿಮ್ಮನ್ನ ಇವತ್ತು 99 ಸೀಟ್ಗಳು ತಗೊಳ್ಳೋದಕ್ಕೆ ಪ್ರಬಲರನ್ನಾಗಿ ಮಾಡಿದ್ದಾರೆ ಅನ್ನೋದೆಲ್ಲಾನು ಗಮನಕ್ಕೆ ಬರುತ್ತೆ. ಅದರಲ್ಲಿ 1-2 ಉದಾಹರಣೆಯನ್ನ ನಾವು ನಿಮ್ಮ ಮುಂದೆ ಇಡ್ಲಿಕ್ಕೆ ನಮ್ಮ ಪ್ರೇಕ್ಷಕರ ಮುಂದೆ ಇಡ್ಲಿಕ್ಕೆ ಇಷ್ಟವನ್ನ ಪಡ್ತೀನಿ. ಈತ ಕನ್ಸಲ್ಟ್ ಮಾಡಿದ್ದು ರೆವಡೆಂಟ್ ಜಾರ್ಜ್ ಪೊನ್ನಯ್ಯ ಅನ್ನೋನು. ಈತ ತಮಿಳ್ನಾಡಿನಲ್ಲಿ ಇರ್ತಾನೆ. ಈತ ಎಷ್ಟು ಹಿಂದೂ ದ್ವೇಷಿ ಅಂತ ಹೇಳಿದ್ರೆ, ಅಲ್ಲಿನ DMK ಸರ್ಕಾರ ಇದೆಯಲ್ಲ, ಈತನನ್ನ ಬಂಧನ ಮಾಡಿತ್ತು. ಆತ ಹೇಳ್ತಾನೆ, ಜೀಸಸ್ ಒಬ್ಬನೇ ದೇವ್ರು, ಬಾಕಿ ಎಲ್ಲ ಶಕ್ತಿ ಎಲ್ಲ ದೇವ್ರಲ್ಲ ಅನ್ನೋ ಮಟ್ಟದಲ್ಲಿ ಆತ ಮಾತನಾಡಿದ್ದಾನೆ. ಹಾಗಾಗಿನೇ ರಾಹುಲ್ ಗಾಂಧಿ ಅವರು ಅಂತ ವಿಚಾರಧಾರೆ ಇರುವಂತವ್ರ ಸಂಗಡದಲ್ಲಿ ಹೋಗಿ ಇವತ್ತು ಇಂಥ ವಿಚಾರವನ್ನು ಹೇಳ್ತಿದ್ದು. ಶಕ್ತಿಗೂ ಹರಾನ ಹೈ. ಕೋಟ್ಯಾಂತರ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ದುರ್ಗಾ ದೇವಿಯನ್ನ, ಕಾಳಿ ಮಾತೆಯನ್ನ, ಶಕ್ತಿಯನ್ನ ನಮ್ಮ ಮಾತೆ ಅಂತ ನಾವು ಸ್ವೀಕಾರ ಮಾಡಿದೀವಿ. ಅಂತ ಶಕ್ತಿಯನ್ನ ಹರಾನಹೆ ಅಂದ್ರೆ ಸೋಲಿಸುವಂತ ಶಕ್ತಿ ರಾಹುಲ್ ಗಾಂಧಿಗೂ ಇಲ್ಲ, ಯಾರಿಗೂ ಇಲ್ಲ ಸ್ವಾಮಿ. ಇದನ್ನ ನೀವು ಸ್ಪಷ್ಟತೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ತುಂಬಾ ಮನನೊಂದು ಈ ಮಾತನ್ನ ನಿಮ್ಮ ಎದುರುಗಡೆ ಹೇಳಲಿಕ್ಕೆ ಇಷ್ಟವನ್ನ ಪಡ್ತಾ ಇರೋದು. ಅದು ಬಿಟ್ಟು ಇನ್ನೊಬ್ಬಾತ ಇದ್ದಾನೆ, ಕಾಂಚಾ ಇಳಯ್ಯ ಅಂತ. ಈತ ವೈ ಐ ಆಮ್ ನಾಟ್ ಎ ಹಿಂದೂ ಅನ್ನೋಂಥ ಪುಸ್ತಕವನ್ನ ಬರೀತಾನೆ. ಈ ಪುಸ್ತಕ ತೆಲುಗಿನವನು ಈತ. ತೆಲುಗಿನಲ್ಲಿ ಇಂಗ್ಲಿಷ್ ನಲ್ಲಿ ಈ ಪುಸ್ತಕವನ್ನ ಬರೆದಿದ್ದಾನೆ.
ಇಂತಹ ವಿಚಾರಧಾರೆ ಇರುವಂತವರ ಜೊತೆಯಲ್ಲಿ ನೀವು ಭಾರತ ಜೋಡೋ ಯಾತ್ರೆಯನ್ನ ಮಾಡಿ ಜನರಿಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ಪ್ರತ್ಯೇಕತೆಗೆಲ್ಲ ನೀವು ಆ ಹಾದಿ ಮಾಡ್ಕೊಡಕ್ ಹೊರಟಿದ್ದೀರಲ್ಲ, ನಿಮ್ಗೆ ನಾವು ಏನಂತ ಹೇಳ್ಬೇಕು? ಅದು ಬಿಡಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿದ್ದಾರೆ, ಅವರು ವಯೋಮಾನದಲ್ಲಿದ್ದಾರೆ. ಅವ್ರಿಗಾದ್ರೂ ನಿಮ್ಗೆ ತಿವ್ದು ಬುದ್ಧಿ ಹೇಳ್ಬೇಕಂತ ಗೊತ್ತಿಲ್ಲ. ಅವರು ರಾಜ್ಯಸಭೆಯಲ್ಲಿ ಎಡವಟ್ ಮಾಡ್ಕೊಂಡಿದ್ದಾರೆ, ನಿಮ್ದೇ ರೀತಿಯಲ್ಲಿ ಅವ್ರು ಗಲಾಟೆ ಮಾಡಕ್ ಹೋಗಿದ್ದಾರೆ. ಹೋಗ್ಲಿ, ನೀವಿಬ್ರು ಒಂದ್ ಕೆಲಸ ಮಾಡಿ, ಸ್ಪೀಕರ್ ಪಕ್ಕಕ್ಕೆ ಹೋಗ್ಬಿಡಿ ಅಪ್ಪ. ಸಂಸತ್ತು ಇಲ್ಲ, ಯಾವ್ದಿಲ್ಲ. ನೀವ್ ಹೇಳ್ತಾ ಇರೋದ್ ಏನು ಅಂತಂದ್ರೆ ಸಂಸತ್ತಿನ ನಡಾವಳಿ ಅನ್ನೋದು ಲೆಕ್ಕಕ್ಕೆ ಇಲ್ಲ ನಿಮ್ಗೆ. ಯಾರು ನೀವು ಇವಾಗ ಡಿಕ್ಟೇಟರಿಶಿಪ್ ಮಾಡ್ತಾರೆ, ಮೋದಿ ಒಬ್ರೇ ಸರ್ವಾಧಿಕಾರಿ ಧೋರಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಸರ್ವಾಧಿಕಾರಿ ಧೋರಣೆಯನ್ನ ಯಾರು ಮಾಡ್ತಾ ಇರೋದು? ಅಂದ್ರೆ ನಿಮ್ಮ ಲೆಕ್ಕಾಚಾರದಲ್ಲಿ ಏನಿದೆ ಅಂತ ಹೇಳಿದ್ರೆ, ದೇಶದಲ್ಲಿ ಯಾವುದೇ ಹಗರಣ ನಡೆಯಲಿ ಅದ್ರ ಬಗ್ಗೆ ತನಿಖೆ ಆಗ್ಬಾರ್ದು, ಯಾರಿಗೂ ಶಿಕ್ಷೆ ಆಗ್ಬಾರ್ದು. ಎಲ್ರನ್ನೂ ಹಂಗೆ ಬಿಟ್ಕೊಡಂಗಿದ್ರೆ ಸಂಸತ್ತು ಯಾಕ್ಬೇಕು, ಸಂವಿಧಾನ ಯಾಕ್ಬೇಕು, ಮತ್ತೆ ನ್ಯಾಯಾಂಗ ಯಾಕ್ಬೇಕು, ಶಾಸಕಾಂಗ ಯಾಕ್ಬೇಕು, ಕಾರ್ಯಾಂಗ ಯಾಕ್ಬೇಕು, ಮಾಧ್ಯಮ ಯಾಕ್ಬೇಕು? ನೀವೆಲ್ಲ ಹೇಳ್ತಕ್ಕಂಥ ಎಲ್ಲ ತಪ್ಪನ್ನು ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ಭಾರತೀಯರು ಯಾರು ನಾವಿವತ್ತು ಬುದ್ಧಿ ಇಲ್ಲದೆ ಇರುವಂತ ದಡ್ರಲ್ಲ, ಮೂರ್ಖರಲ್ಲ ಜನರು. ಎಲ್ಲವನ್ನು ಯೋಚನೆ ಮಾಡಿ ನೋಡ್ತಾ ಇದ್ದೀವಿ ನಾವು. ಅದು ಬಿಟ್ಟು ನೀವೇನ್ ಹೇಳಿದ್ರಿ, ಗೆದ್ದದ್ದು 99 ಸೀಟು, ಬಿಂಬಿಸ್ಕೊಂಡಿದ್ದು ನಾವೇ ಗೆದ್ದು ಬೀಗಿದ್ದೀವಿ ಭಾರತದ ಮಹಾನ್ ಚುನಾವಣೆಯಲ್ಲಿ ಅನ್ನೋ ರೀತಿಯಲ್ಲಿ ಗೆದ್ದು ಬೀಗ್ತಾ ಇದ್ದೀರಲ್ಲ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ದು ಬಾಲಕ ಬುದ್ಧಿ ಅಂತ. ನಾವ್ ಅದಕ್ಕೆ ಇನ್ನೊಂದು ಮಾತನ್ನ ಸೇರಿಸ್ತೀವಿ, ನಿಮ್ಗೆ ಬಾಲಗ್ರಹ ಆಗಿರ್ಬೇಕು, ಎಲ್ಲಾದ್ರೂ ಹೋಗಿ ತಾಯ್ತ ಕಟ್ಸ್ಕೊಳ್ಳಿ, ಹಿಂದೂ ಧರ್ಮ ನಂಬ್ತೀನಿ ಅಂತ ಹೇಳ್ತಾ ಇದೀರಲ್ಲ, ನೀವು ತಾಯ್ತ ಕಟ್ಸ್ಕೊಳ್ಳಿ ಸಮಿ. ಯಾಕೆ ಅಂತ ಹೇಳಿದ್ರೆ ಬಾಲಗ್ರಹ ಪೀಡೆ ಆಗುತ್ತೆ ಮಕ್ಳಿಗೆ. ಅವ್ ಹಿಂಗೇನೆ ಯಾವ್ದೋ ಒಂದ್ ವಿಚಾರ ಇಟ್ಕೊಂಡು ಪೀಡಿಸ್ತಾ ಇರ್ತವೆ ತಂದೆ ತಾಯಿನ. ಆ ಕಡೆ ಉಚ್ಕೋತಾ ಇರ್ತವೆ, ಈ ಕಡೆ ಮೂತ್ರ ಮಾಡ್ತಾ ಇರ್ತವೆ, ಪೀಡಿಸ್ತಾ ಇರ್ತವೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಶಾಸ್ತ್ರಿಗಳು ಇರ್ತಾರೆ, ಮಂತ್ರವಾದಿಗಳು, ಅವ್ರ ಹತ್ರ ತಗೊಂಡೋಗಿ ಒಂದ್ ತಾಯ್ತ ಹಾಕ್ಸಿದ್ರೆ ಕ್ಲೀನ್ ಆಗಿ ನಿದ್ದೆ ಮಾಡ್ತಾರೆ. ಆ ರೀತಿಯಾಗಿ ನೀವು ಒಂದ್ ತಾಯ್ತ ಕಟ್ಟಿಸ್ಕೊಂಡು ಹೋಗ್ಬಿಟ್ಟು ಒಂದ್ ವಾರ ಚೆನ್ನಾಗಿ ನಿದ್ದೆ ಮಾಡಿ, ರೆಸ್ಟ್ ಮಾಡಿ, ನಿಮ್ದು ಎಲೆಕ್ಷನ್ ಅಲ್ಲಿ ಆಗಿರುವಂತ ಎಲ್ಲ ಟೈರ್ಡ್ನೆಸ್ ನ ರಿಲ್ಯಾಕ್ಸ್ ಮಾಡ್ಕೊಂಡ್ ಬಂದು ಫ್ರೆಶ್ ಮೂಡಲ್ಲಿ ಇವತ್ತು ನೀವೇನ್ ಸಂವಿಧಾನ ಅಂತ ಓದಲ್ಲಿ ಬಂದಲ್ಲಿ ಅರ್ಚ್ಕೊಂಡ್ ಕಿರ್ಚಾಡ್ತಾ ಇದ್ದೀರಾ. ಟಕ ಅಂತ ಬಡ್ಕೊಂಡ್ರಿ, ಬಂದೇ ಬಿಡ್ತಲ್ಲಪ್ಪ ಜುಲೈ 1ನೇ ತಾರೀಕು. ಎಲ್ಲಿ ಯಾರ್ದ ಅಕೌಂಟ್ ಅಲ್ಲಿ ₹1 ಇಲ್ಲ, ಯಾಕೆಂದ್ರೆ ನೀವು ಪ್ರಧಾನ ಮಂತ್ರಿಗಳಾಗಲ್ಲ. ಹಂಗಾಗಿ ನೀವು 543 ಸೀಟಲ್ಲಿ 99ನ ಗೆದ್ದಿರೋದೇ ಹೊರತು 100 ಸೀಟ್ಗೆ 99 ಗೆದ್ದಿಲ್ಲ. 100 ಸೀಟ್ಗೆ 99 ಸೀಟ್ ಗೆಲ್ಬೇಕಾದ್ರೂ ನೈತಿಕವಾಗಿ ತಾನ್ ಮಾಡಿರೋಂಥ ಸತ್ಕಾರ್ಯಗಳನ್ನ ಮತ್ತೆ ತಾನ್ ಮಾಡಿರೋಂಥ ತಪ್ಪುಗಳನ್ನ ಒಪ್ಪಿಕೊಂಡು ಜನರು ಶ್ಲಾಘನೆಯಿಂದ ಆಯ್ಕೆ ಮಾಡ್ಬೇಕು. ಆದ್ರೆ ನೀವು ಇವತ್ತು 26 ಪಕ್ಷಗಳ ಅಲಯನ್ಸ್ ಅನ್ನ ಮಾಡ್ಕೊಂಡು ಇವತ್ತು ವಿರೋಧ ಪಕ್ಷ ನಾಯಕನ್ನ ಆಯ್ಕೆ ಮಾಡ್ಬೇಕಾದ್ರೆ ನೀವೇನ್ ಮಾಡಿದ್ರಿ? ಕಾಂಗ್ರೆಸ್ ಕಮಿಟಿ ಮಾತ್ರ ಕೂತ್ಕೊಂಡು ರಾಹುಲ್ ಗಾಂಧಿ ಲೀಡರ್ ಅಂತ ಹೇಳಿ ಡಿಸೈಡ್ ಮಾಡಿರತಕ್ಕಂಥದ್ದು. ಅವಾಗ SP ಇಲ್ಲ, TMC ಇಲ್ಲ, ಮತ್ತೆ ನಿಮ್ದು DMK ಇಲ್ಲ, ಯಾವ ಪಕ್ಷನೂ ನೀವು ಕರೀಲಿಲ್ಲ. ನೀವೊಬ್ರಿಗೆ ನೀವೇ ಡಿಸೈಡ್ ಮಾಡ್ಕೊಂಡ್ರಿ. ಲಾಲು ಯಾದವ್ನ ಕರೀಲಿಲ್ಲ, ತೇಜಸ್ವಿ ಯಾದವ್ನ ಕರೀಲಿಲ್ಲ ವಿರೋಧ ಪಕ್ಷ ನಾಯಕರಾಗೋದಕ್ಕೆ. ನೀವು ಕಾಂಗ್ರೆಸ್ ಕಮಿಟಿಯಲ್ಲಿ ಕೂತ್ಕೊಂಡು, ಯಾಕೆಂದ್ರೆ ಸಂಖ್ಯೆ ನಿಮ್ಮದ್ ತಾನೇ ಜಾಸ್ತಿ ಬಂದಿರೋದು. ಅಂದ್ರೆ ಒಳೆ ದಾಟದ ಮೇಲೆ ಅಂಬಿಗ ಯಾರು ಅಂತ ಹೇಳೋ ಅಂತಿದೆ ನಿಮ್ ನ್ಯಾಯ. ಅದಕ್ಕೇನೆ ಪ್ರಧಾನ ಮಂತ್ರಿ ಅವ್ರು ಹೇಳಿದ್ದು, ಕಾಂಗ್ರೆಸ್ ಒಂದು ಪರಾವಲಂಬಿ ಜೀವಿ ಅಂತ, ಅದು ಯಾರ ಮೇಲೆ ಅವಲಂಬನೆ ಆಗುತ್ತೋ ಅವ್ರನ್ನೇ ತಿನ್ ಮುಗಿಸುತ್ತೆ ಕೊನೆಗೆ ಅಂತ ಅಖಿಲೇಶ್ ಯಾದವ್ ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನಿಮ್ದು ಒಂಥರ ಪಕ್ಷ ಪರವಾಗಿಲ್ಲ, ನೀವು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಅಂತ ಆ ಮುಖಾಂತರ ಹೇಳಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರೇ, ಇಷ್ಟೆಲ್ಲವನ್ನ ನೋಡುವಾಗ ಖಂಡಿತವಾಗೂ ನೀವು ಬಾಲಗ್ರಹ ಚೇಷ್ಟೆಗೆ ಒಳಗಾಗಿದ್ದೀರಾ. ಹಾಗಾಗಿ ನೀವು ಹೋಗಿ ಒಂದ್ ತಾಯ್ತ ಕಟ್ಟಿಸ್ಕೊಂಡ್ ಬನ್ನಿ. ನಂತರ ಫ್ರೆಶ್ ಆಗಿ ಸಂಸತ್ತಲ್ಲಿ ಕೂತ್ಕೊಂಡು ಯಾವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ಬೇಕು, ವಿರೋಧ ಪಕ್ಷ ನಾಯಕನಂದ್ರೆ ಹೇಗಿರಬೇಕು, ದೇಶದ ಕಾನೂನುಗಳಿಗೆ ಯಾವ ರೀತಿಯಾದಂತ ಬೆಲೆಯನ್ನ ಕೊಡಬೇಕು ಅನ್ನೋದನ್ನ ನೀವು ಚಿಂತನೆಯನ್ನ ಮಾಡಿ ಅಂತ ನಾನು ಈ ಮೂಲಕ ವಿನಮ್ರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಪ್ರಧಾನ ಮಂತ್ರಿಗಳು ನಿಮ್ಮ ಈ ನಡವಳಿಕೆಯನ್ನ ನೋಡಿ ಒಂದು ಸಂದೇಶವನ್ನು NDA ಸಂಸದರು ಕೊಟ್ಟಿದ್ದಾರೆ. ಇವರ ರೀತಿಯಲ್ಲಿ ನೀವು ಯಾವುದೇ ಒಂದು ಪೂರ್ವ ತಯಾರಿಯನ್ನು ಮಾಡ್ಕೊಂಬರ್ದೆ ಮಾತನಾಡಬೇಡಿ ಅಂತ ಹೇಳುವಂತ ಒಂದು ವಿಷಯವನ್ನು ಕೂಡ ಸಂಸತ್ತಿನ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ನೀವು ಇನ್ನು ಮುಂದೆ ಏನೇ ಮಾತಾಡ್ಬೇಕಂದ್ರೂ ಪೂರ್ವ ತಯಾರಿ ಮಾಡ್ಕೊಂಡ್ ಬನ್ನಿ. ಆದಷ್ಟು ಓದ್ಕೊಂಡು ಅದ್ರ ಬಗ್ಗೆ, ಆ ಘಟನೆಯ ಬಗ್ಗೆ ಅಲ್ಪ ಸ್ವಲ್ಪವಾದ್ರೂ ಜ್ಞಾನವನ್ನ ಹೊಂದಿಸಿಟ್ಕೊಂಡ್ ಬಂದು ಮಾತಾಡುವಂತ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳಿ. ಇದೇ ಭಾರತದ ಸಂಸ್ಕೃತಿ ಕಲ್ಸ್ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ನೀವು ಎಳ್ಳು ನೀರು ಬಿಡುವಂತ ಕೆಲಸವನ್ನ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ
ಶ್ರೀ ಸಾಮಾನ್ಯ ಏನಿದಾನಲ್ಲ, ಒಬ್ಬ ಸಂಸದನನ್ನಾಗ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ನಾಗ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ದೇಶದ ಭದ್ರತೆಗೆ ಇವನು ಕಾರ್ಯವನ್ನ ಮಾಡ್ತಾನೆ ಅನ್ನೋದನ್ನೇ ನಮ್ಗೆ ಸಂಸತ್ ಹೇಳ್ಕೊಟ್ಟಿರೋದು, ಮತ್ತೆ ಸಂವಿಧಾನ ಹೇಳ್ಕೊಟ್ಟಿರೋದು. ನಾವು ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ. ಆದ್ರೆ ಆಯ್ಕೆ ಆಗಿ ಹೋದಂತಹ ನಿಮ್ಮಂತವ್ರು, ಬೇಲ್ನ ಮೇಲೆ ಹೊರಗಡೆ ಇರ್ತಕ್ಕಂಥವ್ರು, ಎಲ್ಲ ಕ್ರಿಮಿನಲ್ ಘಟನೆಗಳನ್ನ ಮಾಡಿ ಬಂದು ಆಯ್ಕೆ ಆಗಿರ್ತಕ್ಕಂಥವ್ರು ನೀವು ದೇಶವನ್ನ ಅರಾಜಕತೆಗೆ ತಗೊಂಡು ಹೋಗ್ತಾ ಇದ್ದೀರಾ ಅನ್ನುವಂತ ಸ್ಪಷ್ಟವಾದ ಮುನ್ಸೂಚನೆಯನ್ನ ಕೊಡ್ತಾ ಇದ್ದೀರಾ. ಯಾಕೆ ಅಂತ ಹೇಳಿದ್ರೆ 1 ಗಂಟೆ ಸಂಸತ್ ನಡಿಬೇಕಂದ್ರೆ ಎಷ್ಟು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಒಬ್ಬ ಸಂಸದನಾಗಿ ಸಂಸತ್ತಲ್ಲಿ ಯಾರು ಏನ್ ಹೇಳ್ತಾರೋ ಅದನ್ನ ಕೂಲಂಕುಷವಾಗಿ ಆಲಿಕೆ ಮಾಡಿ, ಸ್ಪೀಕರ್ ಅವರು ನೀವು ಮಾತಾಡಿ ಅಂತ ಹೇಳಿದಾಗ ನೀವು ಮಾತಾಡಬೇಕು. ಆದ್ರೆ ಈ ದೇಶದ ಪ್ರಧಾನ ಮಂತ್ರಿ ಅವ್ರು ಯಾರೇ ಇರ್ಲಿ ಕಣ್ರಿ, ಎಷ್ಟೋ ಜನ ಪ್ರಧಾನಿಗಳನ್ನು ಈ ದೇಶ ಕಂಡಿದೆ, ಯಾರು ನಿಮ್ಮಷ್ಟು ಕೆಟ್ಟ ರೀತಿಯಲ್ಲಿ ಪ್ರವರ್ತನೆಯನ್ನ ಮಾಡಿಲ್ಲ. 2 ಗಂಟೆಗಳ ಮೀರಿದ ಭಾಷಣವನ್ನ ಪ್ರಧಾನ ಮಂತ್ರಿಗಳು ಮಾಡ್ತಾ ಇದ್ರೆ ನರಿತರ ಹೂಟಿಕ್ತೀರಾ ಅಂದ್ರೆ ನೀವು ಈ ದೇಶಕ್ಕೆ ಏನ್ ಕಾಣಿಕೆಯನ್ನ ಕೊಡ್ತೀರಾ ಅಂತ ಹೇಳುವಂತ ಪ್ರಶ್ನೆಯನ್ನ ನಿಮ್ಮ ರಾಹುಲ್ ಗಾಂಧಿ ಅವರೇ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಇವತ್ತು ಪ್ರಧಾನ ಮಂತ್ರಿಗಳು ಒಂದು ದೊಡ್ಡ ವಿಷಯವನ್ನ ಮುಂದೆ ಇಟ್ಟಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ರೂಲಿಂಗ್ ಅಲ್ಲಿ ಇದೆಯೋ ಅಲ್ಲೆಲ್ಲ ಒಂದು ಆರ್ಥಿಕ ಕ್ಷಯವನ್ನ ಉಂಟು ಮಾಡ್ತಾ ಇದ್ದಾರೆ. ದೇಶದ ಆರ್ಥಿಕತೆಯನ್ನ ಹಾಳು ಮಾಡುವಂತ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ. ದೇಶದ ಭದ್ರತೆಯ ವಿರುದ್ಧ ಭದ್ರತೆಯನ್ನು ಹಾಳುಗೆಡುವಂತಹ, ಪ್ರತ್ಯೇಕತೆಯನ್ನ ಹುಟ್ಟು ಹಾಕುವಂತಹ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಇವತ್ತು ಪ್ರಧಾನ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ವಾದಂತ ಒಂದು ಆಧಾರ ರಹಿತವಾದ ಹೇಳಿಕೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಈ ಎಲ್ಲ ನಡವಳಿಗಳನ್ನ ತಿದ್ದುಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಶ್ರೀಸಾಮಾನ್ಯರಲ್ಲಿ ಶ್ರೀಸಾಮಾನ್ಯ. ಇವತ್ತು ನಾನು ಹೋಗಿ ಒಂದು 7-8 ಗಂಟೆಗಳ ಕಾಲ ದುಡಿದ್ರೆ ಮಾತ್ರನೇ ನನ್ನ ಮನೆ ನಡೀತಕ್ಕಂಥದ್ದು. ಬೇರೆ ಯಾವ ಪರ್ಯಾಯ ಆದಾಯವು ನಮ್ಮಂತವ್ರಿಗಿರಲ್ಲ. ನನ್ನಂತ ಒಬ್ಬ ಶ್ರೀಸಾಮಾನ್ಯ ಈ ದೇಶದ ಬಗ್ಗೆ ದೊಡ್ಡ ಆಕಾಂಕ್ಷೆಯನ್ನ ಇಟ್ಕೊಂಡಿರ್ತೀನಿ. ನಾನು ಆಯ್ಕೆ ಮಾಡಿ ಕಳ್ಸಿರ್ತಕ್ಕಂಥ ಸಂಸದರು ನಮ್ಮ ದೇಶದ ಅಭ್ಯುದಯಕ್ಕಾಗಿ ದುಡಿತಾರೆ ಅಂತ ಹೇಳುವಂತ ಒಂದು ಆಕಾಂಕ್ಷೆಯನ್ನ ಇಟ್ಕೊಂಡಿರ್ತೀವಿ. ಅದಕ್ಕೆ ನೀವು ತಣ್ಣೀರಿಸುವಂತ ಕೆಲಸವನ್ನ ಮಾಡಬೇಡಿ. ಈ ರೀತಿಯಾಗಿ ಮಾಡಿದ್ದೆ ಆದ್ರೆ ಮುಂದೊಂದು ದಿನ ನಿಮ್ಮಂತಹ ನಡವಳಿಕೆ ಇರತಕ್ಕಂತ ರಾಜಕಾರಣಿಗಳು ಹೆಸರಿಲ್ದಂಗೆ ಈ ದೇಶದಲ್ಲಿ ಹೊರಟೋಗ್ತಾರೆ ಅಂತ ಹೇಳುವಂತ ಮಾತಿನೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾನಿಂದು ಮುಗಿಸ್ತಾ ಇದ್ದೀನಿ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರಗಳು. ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.